ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನಾನು ನಿಮ್ಮ ರೇವತಿ. ಇವತ್ತಿನ ವಿಡಿಯೋ ಬಂದು ತುಂಬ ಸೀಕ್ರೆಟ್ ಆಗಿರೋ ಟಿಪ್ಸು. ಈ ಟಿಪ್ಸನ್ನು ನೀವು ಈ ವಿಡಿಯೋ ನೋಡಿಬಿಟ್ಟು ನಾನು ಈ ಟಿಪ್ಸ್ ಫಾಲೋ ಮಾಡ್ತಿದ್ದೀನಿ ಅಂತ ಹೇಳೋದಲ್ಲ. ಏನು ಅಂತಂದರೆ ಈ ಟಿಪ್ಸನ್ನು ಫಾಲೋ ಮಾಡಿ ನೀವು ನಿಮ್ಮ ಒಂದು ಜೀವನ ಕ್ರಮವನ್ನು ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದು. ನಾನು ತುಂಬ ವರ್ಷದಿಂದ ಫಾಲೋ ಮಾಡ್ತಾ ಬಂದಿರೋ ಅಂಥ ಟಿಪ್ಸು. ಇದು ಏನು ಅಂತಂದರೆ, ನೀವು ಹಣ ಮಾಡಬೇಕಾ, ಶ್ರೀಮಂತರಾಗಬೇಕಾ, ಒಂದು ಹೆಂಗಿರಬೇಕು ಅಂದರೆ ಜನಕ್ಕೆ ಒಂಥರ ಶಾಕ್ ಆಗಿರಬೇಕು. ನೀವು ಒಂದ್ಸಲಿಗೆ ಅಂದರೆ ನಿಮ್ಮ ಒಂದು ಸ್ಟೇಟಸನ್ನು ಒಂದ್ಸತಿಗೆ ರಿವೀಲ್ ಮಾಡೋದು ಜನರಿಗೆ ಶಾಕ್ ಆಗಿರಬೇಕು. ಆ ರೀತಿ ಯಾವ ಥರ ಟಿಪ್ಸನ್ನು ಫಾಲೋ ಮಾಡಬೇಕು, ನಾನು ಒಂದು 10-15 ವರ್ಷದಿಂದ ನಾನು ಯಾವ ರೀತಿ ಈ ರೀತಿ ಫಾಲೋ ಮಾಡ್ತಾ ಬಂದು ನನ್ನ ಜೀವನದಲ್ಲೂ ಕೆಲವೊಂದು ಬದಲಾವಣೆಗಳು ಕಂಡಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ನಿಮಗೂ ಸಹಿತ ಇದೆಲ್ಲ ಗೊತ್ತಿರುತ್ತೆ. ಮೊದಲನೇದಾಗಿ ಫ್ರೆಂಡ್ಸ್, ಈಗಿನ ಜನ್ರೇಷನ್ ಹೇಗಿದೆ ಅಂದರೆ, ನಾನು ಅಬ್ಸರ್ವ್ ಮಾಡೋದು, ಈಗ ಪಕ್ಕದ ಮನೇಲಿ ಏನು ತಂದರು, ನಮ್ಮ ಹತ್ರ ಏನಿದೆ ಅಂತ ಕಂಪೇರ್ ಮಾಡೋದೇ ಒಂದು ಜಾಸ್ತಿ. ಈಗ ನನ್ನ ಹತ್ರ ಇರೋದು ನನಗೆ, ಅವ್ರ ಹತ್ರ ಇರೋದು ಅವರಿಗೆ ಅನ್ನೋ ಥರ ಜನ ಇರೋದಿಲ್ಲ. ಈಗ ಹೆಂಗಾದ್ರೆ, ಅವಳ ಹತ್ರ ಏನಿದೆ, ಅವಳ ಹತ್ರ ಈ ಕಲರ್ ಡ್ರೆಸ್ ಹಾಕಿದ್ಲ, ನನ್ನ ಹತ್ರ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಕಂಪ್ಯಾರಿಸನ್ ಮಾಡಿ ತಗೊಳ್ಳೋದು. ಇದರಿಂದ ಅರ್ಧ ದುಡ್ಡು ವೇಸ್ಟ್ ಆಗುತ್ತೆ. ಅಂದರೆ ನಮಗಿಷ್ಟವಾಗಿದ್ದು ನಮಗೆ ಸರಿ ಹೊಂದಂಥ ಬಟ್ಟೆನ ನಾವು ತಗೊಳ್ಳೋದಿಲ್ಲ. ಅವ್ರು ಯಾರೋ ಹಾಕ್ತಾರೆ, ಅವ್ರಿಗೆ ಚೆನ್ನಾಗಿ ಕಾಣ್ತು ಅಂತೇಳಿ ನಮಗೆ ಚೆನ್ನಾಗಿ ಕಾಣೋ ಥರ ಇಲ್ಲ. ಇದರಿಂದ ದುಡ್ಡು ವೇಸ್ಟ್ ಆಗುತ್ತೆ. ಇದರಿಂದನೂ ಸಹಿತ ಬಡವರಾಗಿರ್ತಾರೆ. ಮತ್ತು ಇನ್ನೂ ಒಂದು ಅಂತಂದರೆ, ಈಗೆಲ್ಲ ತುಂಬಾ ಒಂದು ಟ್ರೆಂಡ್ ಆಗಿದೆ ಅಂತಂದರೆ, ಮನೆಗೆ ಏನೇ ತಗೊಳ್ಳಿ, ಅವ್ರೇನೇ ತಗೊಳ್ಳಿ, ಹೇಗಂದರೆ ಒಂದು ಬೆಡ್ ಕವರ್ ತಗೊಳ್ಳಿ, ಎಲ್ಲದನ್ನು ಇನ್ಸ್ಟಾದಲ್ಲಾಗಿರ್ಬೋದು ಅಥವಾ ವಾಟ್ಸಪ್ ಸ್ಟೇಟಸಲ್ಲಾಗಿರ್ಬೋದು ಹಾಕೋದು. ಅಥವಾ ಏನೋ ಒಂದು ವಸ್ತು ಮನೆಗೆ ತಂದರು ಅಂದರೆ, ನಮ್ಮ ಮನೆಗೆ ಹೊಸ ಅತಿಥಿ ಬಂದಿದೆ ಅಂತ ಹಾಕೋದು. ಫ್ರೆಂಡ್ಸ್, ನೀವು ನನ್ನ ವಾಟ್ಸಪ್ ಗ್ರೂಪಲ್ಲಿ ಯಾರೆಲ್ಲ ಇದ್ದಾರೆ ಅವ್ರಿಗೆ ಗೊತ್ತಿರುತ್ತೆ. ನಾನು ಈ ರೀತಿ ಶೋ ಅಪ್ ಯಾವತ್ತೂ ಮಾಡೋದಿಲ್ಲ. ತುಂಬಾ ಸಿಂಪಲ್ಲು. ನನ್ನ ಹತ್ರ ಹೆಂಗಂತಂದರೆ, ಒಂದು 5 ಜೊತೆ ಡ್ರೆಸ್ ಇರ್ಬೋದು. ಅಂದರೆ ಹೋಗಲಿಗೆ ಬರಲಿಗೆ ಹಾಕೊಂಡು ಹೋಗೋದಕ್ಕೆ ಒಂದು 5 ಜೊತೆ ಡ್ರೆಸ್ಸು, ಮನೆಯಲ್ಲಿ ಹಾಕೋದಕ್ಕೆ ಒಂದು 5 ಜೊತೆ ಡ್ರೆಸ್ಸು, ಅಷ್ಟು ಬಿಟ್ಟರೆ. ಮತ್ತು ನಾನು ಜಾಸ್ತಿ ಸ್ಯಾರಿಗಳು ಅಂತಂದರೆ, ನಾನು ತುಂಬ ವರ್ಷದಿಂದ, ಅಂದರೆ ನಾನು ಮದುವೆ ಆದಾಗಿಂದ ತುಂಬ ಎಲ್ಲ ಯೂಸ್ ಮಾಡೋರಿಗೆ ಕೊಟ್ಟಿದ್ದೀನಿ. ಇಲ್ಲ ಅಂತಂದರೆ ಹಾಗೆಯೇ ಇದು ಮಾಡಿ, ಆದರೂ ಸಹಿತನೂ ಆ ಹಬ್ಬಕ್ಕೆ ಈ ಹಬ್ಬಕ್ಕೆ ಅಂತ ಮನೆಯವರೆಲ್ಲ ತಗೋಬೇಕಾದ್ರೆ ವರ್ಷಕ್ಕೆ ಎಷ್ಟೇ ಕಮ್ಮಿ ಮಾಡ್ತೀನಿ ಅಂದ್ರೂ 2 ಸೀರೆ ಆದರೂ ತಗೊಳ್ಳೇಬೇಕಾಗತ್ತೆ. ಪೂಜೆಗೆ ಇಡೋದಕ್ಕಾದ್ರೂ ತೊಗೊಂಡು ಹಾಗಾಗಿ ಸ್ವಲ್ಪ ಸೀರೆಗಳಿದ್ದಾವೆ. ಅದು ಬಿಟ್ಟರೆ ಡ್ರೆಸ್ ಅಂತೂ, ಒಂದು ಡ್ರೆಸ್ ಹಾಳಾದ ಮೇಲೇ ನಾನು ಇನ್ನೊಂದು ಡ್ರೆಸ್ಸನ್ನು ತಗೊಳ್ಳೋದು. ನನ್ನ ವೀಡಿಯೋಸನ್ನು ಯಾರೆಲ್ಲ ನೋಡ್ಕೊಂಬಂದರೆ ಗೊತ್ತಿರುತ್ತೆ ನಾನು ಎಷ್ಟು ಸ್ವಲ್ಪ ಸಿಂಪಲ್ ಆಗಿ ಇರ್ತೀನಿ ಅಂತ ಹೇಳ್ಬಿಟ್ಟು. ಹಾಗೆಯೇ ನಮ್ಮ ಹತ್ರ ದುಡ್ಡು ಬಂದಾಗಲೂ ನಾವು ಸಿಂಪಲ್ ಆಗಿ ಇದ್ದು ಅದನ್ನು ಮುಂದುವರ್ಸ್ಕೊಂಡು ಹೋದಾಗ ನಾವು ಒಂದು ಟೈಮಲ್ಲಿ ದುಡ್ಡು ಇರೋ ವ್ಯಕ್ತಿಯಾಗಿ ಗುರುತಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹಾಗಂತ ಶಿಸ್ತಿಲ್ದೇನೆ ಒಟ್ಟು ದುಡ್ದಿದ್ದೆಲ್ಲದನ್ನೂ ಸೇವ್ ಮಾಡ್ತಾ ಅಥವಾ ಇನ್ನೇನೋ ಮಾಡ್ತಾ ನಮಗೆ ನಾವು ಇನ್ವೆಸ್ಟ್ ಮಾಡ್ಕೊಳ್ಳೋದೇ ಇಲ್ಲ ಅಂತ ಹೋಗ್ಬೇಡಿ. ನಿಮಗೆ ಏನು ಬೇಕೋ ಅದನ್ನು ತಗೊಳ್ಳಿ, ಅದು ಮಿತಿಯಲ್ಲಿ ಇರಲಿ ಅಂತ ಹೇಳ್ಬಿಟ್ಟು. ಹಾಗೆಯೇ ವಾಟ್ಸಪ್ ಸ್ಟೇಟಸ್ ಹಾಕೋದನ್ನು, ಇನ್ಸ್ಟಾಗ್ರಾಮ್ ಸ್ಟೇಟಸ್ ಹಾಕೋದನ್ನು ನಿಲ್ಲಿಸಿ. ಯಾಕಂದರೆ ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನು ಈ ವಸ್ತುನೆಲ್ಲ ತೊಗೊಂಡೆ ಅಂತೇಳಿ ತೋರಿಸಿ ನಿಮಗೆ ಇನ್ನು ಹೆಚ್ಚು ಕಡಿಮೆ ಅಂತಂದರೆ ಒಂದು 2-3 ತಿಂಗಳಿಗೆ ಏನು ವಸ್ತುಗಳನ್ನು ತಗೊಳಕ್ಕಾಗಲ್ಲ. ಯಾಕಂದರೆ ನೀವು ತೋರಿಸಿರೋ ವಸ್ತುಗಳು, ತೊಗೊಂಡಿರೋ ವಸ್ತುಗಳನ್ನು ಎಲ್ಲರೂ ನೋಡ್ತಾರೆ. ಅಂದರೆ ತಗೊಳೋಕ್ಕಾದವಳು ನೋಡ್ತಾಳೆ, ತಗೊಳೋಕ್ಕಾಗದೇ ಇರೋ ಅಂಥ ಸ್ಥಿತಿಯಲ್ಲಿ ಇರೋಳು ನೋಡ್ತಾಳೆ. ಅಂದರೆ ಈಗ ಒಬ್ಳಿಗೆ ಆ ವಸ್ತು ತಗೋಬೇಕು ಅಂತ ಆಸೆ ಇರುತ್ತೆ, ಆದರೆ ಅವಳಿಗೆ ಅಮೌಂಟು ಇರೋದಿಲ್ಲ. ಅವಳು ಏನು ಮಾಡ್ತಾಳೆ, ಅಯ್ಯೋ ಇವಳು ತಗೊಂಡ್ಲು, ನನ್ನ ಹತ್ರ ಇಲ್ವಲ್ಲಪ್ಪ ದೇವ್ರೆ, ನನಗೆ ಯಾಕೆ ಈ ಥರ ಅಂತೇಳಿ ಅವಳು ಆ ಥರ ಫೀಲಿಂಗ್ ಮಾಡಿದಾಗ ಅದೊಂಥರ ಕಣ್ಣಾಯಿತು. ಮತ್ತೊಬ್ರು ಹೊಟ್ಟೆ ಕಿಚ್ಚಿಂದ, ಇವಳಿಗೆ ಬರೀ ಶಾಪಿಂಗ್ ಮಾಡೋದೇ ಕೆಲಸ ಅಂತ ಹೊಟ್ಟೆ ಕಿಚ್ಚಿಂದ ನೋಡ್ತಾರೆ, ಅದೊಂಥರ ಆಯಿತು. ಹಾಗೆ ಮತ್ತೆ ಕೆಲವರು, ಅಯ್ಯೋ ನನ್ನ ಗಂಡ ಇದನ್ನೆಲ್ಲ ಕೊಡ್ಸಲ್ಲ, ಇವಳು ನೋಡಿ ಎಷ್ಟು ಚೆನ್ನಾಗಿ ತಗೊಂಡಿದ್ದಾಳೆ ಅಂತ ಹೇಳೋವಂಥದ್ದು. ಈ ರೀತಿ ಮಾಡಿದಾಗ ನಿಮ್ಗೆ ಆ ವಸ್ತು ಮತ್ತೆ ತಗೊಳ್ಳೋದಕ್ಕೆ ಆಗೋದೇ ಇಲ್ಲ. ಬೇಕಾದರೆ ನೀವು ನೋಡಿ, ಏನಾದರೂ ಒಂದು ಒಡವೆ ತಗೊಂಡೆ ಅಂತೇಳಿ ತೋರಿಸಿ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಒಡವೆ ತಗೊಳ್ಳೋದು ತುಂಬ ಕಷ್ಟ ಆಗುತ್ತೆ. ತಗೋಬೋದೇನೋ, ಅದು ತುಂಬ ಕಷ್ಟ ಆಗುತ್ತೆ. ನೀವು ಇದನ್ನು ಈ ಥರ, ನಾನು ನನ್ನ ವಾಟ್ಸಪ್ ಗ್ರೂಪಲ್ಲಿ ಇರೋರಿಗೆ ಗೊತ್ತಿರ್ಬೋದು, ನಾನು ಆ ರೀತಿ ಎಲ್ಲ ಶೋ ಅಪ್ ಮಾಡೋಕ್ಕೆ ಹೋಗಲ್ಲ. ಶೋ ಅಪ್ ಮಾಡಿದ್ರೆ ಅದು ಬರೀ ಇದೇ ಥರ ಆಗಿಬಿಡತ್ತೆ ಹೊರತು ಮತ್ತೆ ಅವ್ರಿಗೇನು ತಗೊಳ್ಳೋದಕ್ಕಾಗಲ್ಲ. ಮತ್ತು ಫ್ರೆಂಡ್ಸ್, ಇನ್ನೂ ತಪ್ಪುಗಳು ಮಾಡ್ತಾರೆ. ಶ್ರೀಮಂತರಾಗಂದರೆ ದುಡ್ಡು ಮಾಡದೇ ಇರೋದಕ್ಕೆ ಕಾರಣ ಅಂತ ಅಂದರೆ, ನೆಕ್ಸ್ಟ್ ನಾವು ಏನು ಕೆಲಸ ಮಾಡಬೇಕು ಅಂತ ಇರ್ತೀವೋ ಅದನ್ನು ಮುಂಚಿತವಾಗೇ ಹೇಳೋದು. ಹೇಗಂದರೆ, ಈಗೇನೋ ನಾವು ಮನೇಲಿ ಟೈಲರಿಂಗ್ ಮಾಡ್ತಾ ಇರ್ತೀವಿ, ಏನೋ ಶಾಪ್ ಮಾಡಬೇಕು, ಕೆಲಸದವ್ರನ್ನ ಇಟ್ಕೊಬೇಕು, ಅಥವಾ ಇನ್ನೇನೋ ಇರೋದನ್ನ, ನಮ್ಮ ಒಂದು ಪ್ಲಾನನ್ನು ಜನಕ್ಕಾಗಲೇ ಹೇಳ್ಬಿಡೋದು. ಅದು ಫ್ಲಾಪೇ, ಅದು ನಿಜವಾಗ್ಲೂ ಆಗಲ್ಲ. ನಮ್ಮ ಮುಂದೆ ಮಾಡುವಂಥ ಪ್ಲಾನನ್ನು ನಾವು
ಏನಾದರೂ ಹೇಳ್ಕೊಂಡ್ವಿ ಅಂತ ಅಂದರೆ, ಹೊರಗಡೆ ಜನಕ್ಕೆ ಹೇಳ್ಕೊಂಡ್ವಿ ಅಂತಂದರೆ ಆ ಪ್ಲಾನು 100ಗೆ 80% ಫ್ಲಾಪ್ ಆಗುತ್ತೆ. ಇನ್ನೇನೋ 10% 20% ಆಗ್ಬಹುದು ಅಷ್ಟೇ. ಆದ್ದರಿಂದ ಹೇಳೋದು, ನಮ್ಮ ಪ್ಲಾನನ್ನು ತುಂಬ ಹತ್ತಿರದವರಿಗೆ ಹೇಳ್ಕೊಳ್ಳಿ ಬಿಟ್ಟರೆ ಯಾರಿಗೂ ಹೇಳ್ಕೊಬೇಡಿ. ಯಾಕಂದರೆ ಅದು ನಿಜವಾಗ್ಲೂ ನಡೆಯೋದೇ ಇಲ್ಲ. ಬೇಕಾದರೆ ನೀವು ಅಬ್ಸರ್ವ್ ಮಾಡಿ ನೋಡಿ, ನೀವೇನಾದರೂ ಒಂದು ಪ್ಲಾನನ್ನು ಮಾಡಿಕೊಂಡು ಇನ್ನೇನು ಮಾಡಬೇಕು ಅಂದ್ಕೊಂಡು ನೀವು ಯಾರಿಗಾದರೂ ಹೇಳಿ, ಅದು ಆಗೋದಿದ್ರೂ ಆಗೋದಿಲ್ಲ. ಈ ರೀತಿ ತಪ್ಪನ್ನು ಮಾಡಬೇಡಿ. ನೀವು ಮನೆ ಕಟ್ಟಿದ್ರೆ ಗೃಹ ಪ್ರವೇಶ ಟೈಮಿಗೆ ನಿಮ್ಮ ನೆಂಟರು ಫ್ರೆಂಡ್ಸ್ ಅವ್ರಿಗೆಲ್ಲ ಕರೆದು ಊಟ ಹಾಕಿ, ಇನ್ನೇನು ಒಂದು ವಾರ ಇದೆ 10 ದಿವಸ ಇದೆ ಅಂತ. ಅದೇ ನಾವು ಏನು ಮಾಡ್ತೀವಿ ಅಂತಂದರೆ, ಫೌಂಡೇಶನ್ ಹಾಕಿದ್ವಿ, ಗೋಡೆ ಕಟ್ಟಿದ್ವಿ, ಸ್ಲ್ಯಾಬ್ ಹಾಕಿದ್ವಿ ಅಂತ ಫೋಟೋಗಳು. ಅದು ಕೆಲವ್ರದ್ದು ಏನಂದ್ರೆ ಫೌಂಡೇಶನಲ್ಲೇ ನಿಂತಿರುತ್ತೆ, ಕೆಲವ್ರದ್ದು ಗೋಡೆಲೇ ನಿಂತಿರುತ್ತೆ, ಕೆಲವ್ರದ್ದು RCCಯಲ್ಲೇ ನಿಂತಿರುತ್ತೆ. ದುಡ್ಡಿಗೆಲ್ಲ ಹೊಂದಾಣಿಕೆ ಆಗದೆ ಅದು ಕೆಲಸಗಳು ಮುಂದುವರಿಯೋದೇ ಇಲ್ಲ. ಹಾಗಾಗಿ ನೀವು ಒಂದು ಕಾರ್ ತಗೋಬೇಕು ಅಂತಿದ್ದೀರ ಅಂದರೆ, ನನಗಿನ್ನು 10 ದಿನದಲ್ಲಿ ಕಾರ್ ಬರುತ್ತೆ, ನನಗೆ ಒಂದು 5 ದಿನದಲ್ಲಿ ಕಾರ್ ಬರುತ್ತೆ, ನಾನು ಕಾರ್ ತಗೋಬಿಟ್ಟೆ ಅಂತೇಳಿ ಅದು ಲೋನ್ ಮಾಡಿ ತಗೊಂಡಿರ್ತಾರೆ, EMI ಅಲ್ಲಿ ತಗೊಂಡಿರ್ತಾರೆ, ಆದ್ರೂ ಶೋ ಅಪ್ ಕೊಡ್ತಾರೆ. EMI ಅಲ್ಲಿ ತಗೊಂಡವ್ರು ಈ ಥರ ಶೋ ಅಪ್ ಕೊಟ್ಟರೆ, ನೋಡಪ್ಪ ಇವನು ಹಿಂಗಿದ್ದವನು ಕಾರ್ ತೊಗೊಂಡ್ಬಿಟ್ಟ, ಅದು ನೋಡೋಂಥವ್ರ ಕಣ್ಣಿಗೆ ಅದು EMI ಎಲ್ಲ ತಲೆ ಹೋಗಲ್ಲ. EMI ಗೊತ್ತಿರೋದು ನಮಗೆ. ಆಮೇಲೆ ನಿಮ್ಗೆ ಆ EMI ಕಟ್ಟೋಕ್ಕೂ ಕಷ್ಟ ಆಗುವಂಥ ಪರಿಸ್ಥಿತಿ ಬರ್ಬೋದು. ಈ ರೀತಿ ನೀವು ಮನೆಗೆ ಏನೇ ವಸ್ತು ತನ್ನಿ, ನಿಮ್ಮ ಮನೆಗೆ ಹಾಗಂತ ನೀವು ಖುಷಿ ವಿಚಾರ ಹಂಚ್ಕೋಬೇಡಿ ಅಂತ ನಾನು ಹೇಳಲ್ಲ. ಖುಷಿ ವಿಚಾರನ ನಮ್ಮನ್ನು ನೋಡಿ ಒಂದು ಆಶೀರ್ವಾದ ಮಾಡೋರು, ನಮ್ಮ ಏಳಿಗೆನ ಬಯಸೋವಂಥವ್ರಿಗೆ ನಿಮ್ಮ ಖುಷಿ ಹಂಚ್ಕೊಂಡು ಸ್ವೀಟ್ ಕೊಡಿ. ಆದರೆ ಆಗೋದಕ್ಕಿಂತ ಮುಂಚಿತವಾಗಿಯೇ ಆ ಥರ ಎಲ್ಲ ಏನು ಹೇಳ್ಕೊಬೇಡಿ. ಹಾಗೆಯೇ ಫ್ರೆಂಡ್ಸ್, ನಾನು ಇನ್ನೊಂದು ವಿಷಯ ಕೇಳೋದು, ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಆಗಿರ್ಬೋದು, ನಮ್ಮ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ನಮ್ಮನ್ನೆಲ್ಲರೂ ನಮ್ಮನ್ನು ಬ್ಲೆಸ್ ಮಾಡೋರು, ನಮ್ಮನ್ನು ಇಷ್ಟಪಡೋರು, ನಮ್ಮನ್ನು ಪ್ರೀತಿಸೋರೇ ಸಿಗ್ತಾರ. ಎಷ್ಟೋ ಜನ ನಮ್ಮ ವಿಡಿಯೋಸ್ ಆಗಿರ್ಬೋದು, ನಮ್ಮ ಸ್ಟೇಟಸಲ್ಲಿ ಆಗಿರ್ಬೋದು, ನಮ್ಮ ಕಂಡ್ರೆ ಆಗಿದ್ದವರೇ 90% ಇರ್ತಾರೆ, ಎಲ್ಲೋ 10 ಜನ ಖುಷಿ ಪಡೋರು ಇರ್ತಾರೆ. ಅದರಿಂದ ನಾ ಹೇಳೋದು, ಅರ್ಧ ಶೋ ಅಪ್ನ ಕಡಿಮೆ ಮಾಡಿ. ನಿಮ್ಮ ಕೈಯಲ್ಲಿ ಹಣ ಉಳಿಬೇಕು ಅಂದರೆ, ಎಷ್ಟೋ ಜನ ನನಗೆ ಪೋಟ್ಲಿ ತಗೊಳ್ಳೋರು ಹೇಳಿದ್ರು, ಮೇಡಮ್ ದುಡ್ಡು ಬರುತ್ತೆ, ಛಿದ್ರವಾಗಿ ಹೋಗುತ್ತೆ, ₹1 ಉಳಿಯಲ್ಲ, ಬೆಳಗ್ಗೆ ದುಡ್ಡು ಬಂದರೆ ಸಂಜೆ ಇರಲ್ಲ, ಸಂಜೆ ಬಂದರೆ ಬೆಳಗ್ಗೆ ಇರಲ್ಲ, ಅದಕ್ಕೆ ಡಬ್ಬಲ್ ಖರ್ಚು ರೆಡಿಯಾಗಿರುತ್ತೆ ಅಂದರು. ಅದೆಲ್ಲದಕ್ಕೂ ಕಾರಣ ಈ ನಮ್ಮ ಶೋ ಅಪ್ ಅಂತಲೇ ಹೇಳ್ಬೋದು. ಮತ್ತೆ ನೀವು ದುಡ್ಡು ಮಾಡಬೇಕು, ಶ್ರೀಮಂತರಾಗಬೇಕು ಅಂತ ಅಂದರೆ ಇನ್ನೂ ಒಂದು ಇಂಪಾರ್ಟೆಂಟ್ ಟಿಪ್ಸ್ ಇದೆ. ಏನಂತ ನೀವು ಒಂದೇ ಕೆಲಸಕ್ಕೆ ಸೀಮಿತವಾಗಿದ್ರೆ ಅಂತೂ ಅದು, ಈಗ ಟೈಲರಿಗೆ ನಾನು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಟೈಲರಿಗೆ ಈಗ ಮಳೆಗಾಲ ಸ್ಟಾರ್ಟ್ ಆದಾಗ ಸೀಸನ್ ಅನ್ನೋದು ಇರೋದಿಲ್ಲ, ಆಗ ಅವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ನಾವು ಕೈ ತುಂಬ ದುಡ್ಡು ಬರೋ ಟೈಮಲ್ಲಿ ಕಮಿಟ್ಮೆಂಟ್ಗಳು ಜಾಸ್ತಿ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಅದು ನಮ್ಗೆ ಈ ಮಳೆಗಾಲದಲ್ಲಿ ಹೊಡ್ತಾ ಬೀಳುತ್ತೆ. ಯಾಕಂದ್ರೆ ನಂಗೆ ಮೊದಲು ಆಗಿದ್ದಂಗೆ ಬೇಸಿಗೆಯಲ್ಲಿ ನನಗೆ ಕೈಯಲ್ಲಿ ದುಡ್ಡು ಓಡಾಡೋ ಟೈಮಲ್ಲಿ ನಾನು EMI ಅಲ್ಲಿ ಏನೋ ಒಂದು ವಸ್ತು ತಗೊಂಡೆ, ಏನೋ ಒಂದು ಗೋಲ್ಡುಗೆ ಅಂದರೆ ಒಂದು ಪುಸ್ತಕ ಮಾಡಿಸ್ದೆ, ಇನ್ನೇನೇನೋ ಮಾಡ್ಕೊಂಡ್ಬಿಡ್ತೀವಿ, ಸಂಘದಲ್ಲಿ ಸಾಲ ತಗೊಂಡೆ, ಏನೋ ಆಗಿರುತ್ತೆ. ಈ ಮಳೆಗಾಲ ಸೀಸನಲ್ಲಿ ಅಂದರೆ ಈಗ ಕಸ್ಟಮರು ಕೆಲಸಗಳಿಗೆ ಈ ಮಲೆನಾಡಲ್ಲಂತೂ, ನಮ್ಮೂರು ಮಲೆನಾಡಲ್ಲಂತೂ ಕಸ್ಟಮರ್ ಎಲ್ಲ, ಈ ರೈತರೆಲ್ಲ ಕೆಲಸ ಕಡೆ ಹೋಗ್ಬಿಡ್ತಾರೆ, ಗದ್ದೆ ಕಡೆ ಹೋಗ್ಬಿಡ್ತಾರೆ. ಯಾರು ಪರ್ಚೇಸ್ ಆಗಲಿ ಅಥವಾ ಸ್ಟಿಚಿಂಗ್ ಆಗಲಿ ಬರೋದೇ ಇಲ್ಲ. ನಮ್ಮಲ್ಲೆಲ್ಲ ಈಗ ಜುಲೈ, ಆಗಸ್ಟ್, ಸೆಪ್ಟೆಂಬರಲ್ಲಿ 3 ತಿಂಗಳಲ್ಲೂ ಅವರು ದೀಪಾವಳಿ ಹಬ್ಬ ಆದ ನಂತರನೇ ಬರೋದು. ಕೆಲವರಂತೂ ಗದ್ದೆ ಕೊಯ್ದು ಭತ್ತ ಎಲ್ಲ ಆದಮೇಲೆ, ಅಡಿಕೆ ಎಲ್ಲ ತೆಗ್ದಾದ್ಮೇಲೆ ಬರೋದು. ಅಲ್ಲಿವರೆಗೂ ಸೀಸನ್ ಇರೋದಿಲ್ಲ. ನಮಗೆ ಅಂದರೆ ದೀಪಾವಳಿ ಬೆಳಗ್ಗೆ ಅಂದರೆ ಇರುತ್ತೆ ಫ್ರೆಂಡ್ಸ್. ನಾವು ತುಂಬ ವರ್ಷ ಟೈಲರ್ ಆಗಿರೋದ್ರಿಂದ ನಮಗೆ ಈಗ ಇರುತ್ತೆ. ಆದರೆ ಕೆಲವೊಬ್ಬರಿಗೆ ಈಗ ಇದು ಒಂದನ್ನೇ ಈಗ ಸದ್ಯ ಕಲ್ತಿದ್ದಾರೆ ಅಂದರೆ ಅವ್ರಿಗೆ ಫುಲ್ ಇರುತ್ತೆ. ಆದ್ದರಿಂದ ನೀವು ಒಂದೇ ಕೆಲಸಕ್ಕೆ ಡಿಪೆಂಡ್ ಆಗಿರಬೇಡಿ. ನೀವು ಒಂದು ಈಗ ಟೈಲರ್ ಆಗಿದ್ರೆ ಟೈಲರಿಂಗ್ ಕ್ಲಾಸ್ ಮಾಡಿ, ಅಥವಾ ಟೈಲರ್ ಆಗಿದ್ರೆ ಕೆಲವೊಂದು ಬಟ್ಟೆಗಳನ್ನು ತಂದ್ಬಿಟ್ಟು ಮನೇಲೆ ಸೇಲ್ ಮಾಡಿ. ಅಂದರೆ ಬಟ್ಟೆ ಹೊಲ್ಸಕ್ಕೆ ಬಂದವ್ರು ತೊಗೊಂಡೋಗೋತಾರೆ. ತುಂಬ ಇನ್ವೆಸ್ಟ್ ಅಲ್ಲ, ನಿಮಗೆ ಬಂದಿರೋಂಥ ಹಣದಲ್ಲಿ ಇನ್ವೆಸ್ಟ್ ಮಾಡಿ. ಸುಮ್ಮನೆ ಸಾಲ ಎಲ್ಲ ಮಾಡಿಕೊಂಡು ತುಂಬ ಬಟ್ಟೆಗಳು ಹಾಕ್ಬಿಡಿ. ಬಟ್ಟೆಗಳು ಹಾಕಿದಾಗ ಟ್ರೆಂಡ್ ಹೋಯ್ತು ಅಂದರೆ ನಿಮಗೆ ಹೊಸ ಬಟ್ಟೆಗಳನ್ನು ತರೋದಕ್ಕೆ ಆಗೋದಿಲ್ಲ. ಅದನ್ನ ನೋಡ್ಕೊಂಡು ಸ್ವಲ್ಪ ತಂದು ಹಾಕೊಳ್ಳಿ. ಹಾಗೆಯೇ ನೀವು ಕೆಲಸ ಮಾಡೋ ಜಾಗ ಚೆನ್ನಾಗಿತ್ತು, ಜನಕ್ಕೆ ಒಂಥರ ಪೇಟೆ ಸೈಡೇ ಇತ್ತು ಅಂದರೆ ಟೈಲರಿಂಗ್ ಐಟಮ್ಸ್ಗಳನ್ನು ಹಾಕುವಂಥದ್ದು. ಈ ರೀತಿ ಮಾಡಿದಾಗ ನಿಮಗೆ ಅನ್ಸೀಸನ್ ಒಂದು ಕೆಲಸ ಬರುತ್ತೆ. ಮತ್ತೆ ಈ ಕೆಲಸ ಜೊತೆಗೆ ಎಂಬ್ರಾಯ್ಡ್ರಿ ಕಲಿಯುವಂಥದ್ದು ಅಥವಾ ಹ್ಯಾರಿ ವರ್ಕ್ ಕಲಿಯುವಂಥದ್ದು, ಅಥವಾ ಈ ಕೆಲಸ ಕಡಿಮೆ ಆದರೆ ಏನಪ್ಪ ಅನ್ನೋರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೋದು. ಯೂಟ್ಯೂಬ್ ಚಾನಲ್ಗೆ ವಿಡಿಯೋಗಳು ಹಾಕಿದಾಗ ನಿಮಗೆ ತಿಂಗಳಿಗೆ ಇಷ್ಟು ಅಂತ ಅರ್ನಿಂಗ್ಸ್ ಬರ್ತಾಗೋದು. ಒಂದೇ ಒಂದು ಕೆಲಸದಲ್ಲಿ ನಿಮಗೆ ಅರ್ನಿಂಗ್ಸ್ ನೋಡೋದಕ್ಕೆ ಸಾಧ್ಯ ಇಲ್ಲ. ನೀವು ಬಡವರಿಗೆ ಹತ್ರದಲ್ಲೇ ಇದ್ದೀರಾ ಅಂತಲೇ ಅರ್ಥ. ಯಾಕಂದರೆ ನಾವು ಮೇಲಕ್ಕೆ ಹತ್ತಲ್ಲ, ಕೆಳಗೆ ಇಳಿಯಲ್ಲ. ಆದ್ರಿಂದ ಯಾರ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಯಾರಿಗೆ ಒಂದು ಚೆನ್ನಾಗಿ ಆಗ್ತಾ ಇಲ್ಲ ಜೀವನದಲ್ಲಿ, ಇಲ್ಲಪ್ಪ ನಾನು ಇಷ್ಟು ದುಡಿದ್ರು ಸಾಲ
ಅಂತ ಕಷ್ಟ ಅನ್ನೋರು ಒಂದೇ ಒಂದು ಅವರು ಇಟ್ಕೊಂಡಿರ್ತಾರೆ, ಒಂದೇ ಕೆಲಸ. ಆದ್ದರಿಂದ ನಾನು ಹೇಳೋದು, ಯೂಟ್ಯೂಬ್ ಚಾನಲ್ ಮಾಡಿ, ಬಟ್ಟೆ ಸೇಲ್ ಮಾಡೋದಾದರೆ ಮಾಡಿ, ಹಾಗೆಯೇ ಕಟ್ಟಿಂಗ್ ಕ್ಲಾಸ್ ಮಾಡಿ, ಅಥವಾ ಮತ್ತು ಸ್ಟಿಚ್ಚಿಂಗ್ ಕ್ಲಾಸ್ ಹೇಳ್ಕೊಡಿ. ನಾನೆಲ್ಲ ಮೊದಲು ಯೂಟ್ಯೂಬ್ ಚಾನಲ್ ನಂದು ಚೆನ್ನಾಗಿ ಗ್ರೋ ಆಗೋಕ್ಕಿಂತ ಮುಂಚೆ ನಾನು ಸ್ಟಿಚ್ಚಿಂಗ್ ಕ್ಲಾಸೇ ಮಾಡ್ತಿದ್ದೆ, ಕಟ್ಟಿಂಗ್ ಕ್ಲಾಸ್ ಮಾಡ್ತಿದ್ದೆ. ಇವಾಗ ಬಿಟ್ಟೆ, ಅಂದರೆ ಜಾಗದ ಪ್ರಾಬ್ಲಮ್ಮು, ಅಂಗಡಿಗಳಿಗೆ ಸಿಕ್ಕಾಪಟ್ಟೆ ರೇಟು. ಆದ್ದರಿಂದ ಆದಷ್ಟು ನೀವು ಈ ಥರ ಒಂದು ಅಂದರೆ ಈಗ ಹೇಗಂದರೆ ಮೂಲಗಳು, ಆದಾಯದ ಮೂಲಗಳನ್ನು ಹುಡ್ಕೊಳ್ಳೋದು ಒಳ್ಳೆಯದು ಅಂತಲೇ ಹೇಳ್ತೀನಿ. ಹಾಗೆಯೇ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಟೈಮ್ ಡಿಸಿಪ್ಲಿನ್ ಇರಬೇಕು. ನೀವು ದುಡ್ಡಿನ ಡಿಸಿಪ್ಲಿನ್, ಟೈಮ್ ಡಿಸಿಪ್ಲಿನ್ ಇತ್ತು ಅಂತಂದರೆ, ಟೈಮ್ ಕರೆಕ್ಟಾಗಿ ಇದೇ ಟೈಮಲ್ಲಿ ಕೂರ್ತೀನಿ, ಇದೇ ಟೈಮಲ್ಲಿ ಹೊಲಿತೀನಿ, ಇದೇ ಟೈಮಲ್ಲಿ ಮಲಗ್ತೀನಿ, ಇದೇ ಟೈಮಲ್ಲಿ ನಾನು ಕಸ್ಟಮರ್ಗೆ ಬಟ್ಟೆ ಕೊಡ್ತೀನಿ ಅಂತ ಡಿಸಿಪ್ಲಿನ್ ಇತ್ತು ಅಂದರೆ ನಿಮ್ಮ ಜೀವನದಲ್ಲಿ ಯಾರು ನಿಮ್ಮನ್ನು ಹಿಂದೆ ಹಾಕೋಕ್ಕಾಗಲ್ಲ, ಯಾರು ನಿಮ್ಮನ್ನು ತಡೆಯೋಕ್ಕಾಗಲ್ಲ. ನಿಮ್ಮ ಡಿಸಿಪ್ಲಿನ್ ನಿಮ್ಮ ಕೈಲಿ ಇರಬೇಕು. ನಂದು ಕರೆಕ್ಟ್ ಟೈಮ್ಗೆ ನಾನು ಇಷ್ಟು ಮಾಡ್ತೀನಿ ಅಂತೇಳಿ. ಯಾವತ್ತೋ ತಿಂಗಳಿಗೋ ಅಥವಾ 6 ತಿಂಗಳಿಗೋ ಒಂದ್ಸಲಿ ನಮ್ಮ ಈ ಡಿಸಿಪ್ಲಿನ್ ತಪ್ಪಿದ್ರೆ ಅದರಲ್ಲಿ ಏನೂ ತೊಂದರೆ ಇಲ್ಲ. ವಾರದಲ್ಲಿ 6 ದಿನನೂ ಡಿಸಿಪ್ಲಿನೇ ಇಲ್ಲ, ಒಂದು ದಿನ ಡಿಸಿಪ್ಲಿನ್ ಮಾಡ್ತೀನಿ ಅಂದರೆ ನೀವು ಏನನ್ನು ಸಹ ಮಾಡೋಕ್ಕಾಗೋದಿಲ್ಲ. ಮತ್ತು ಹೊಸದನ್ನು ಕಲಿತಾರೆ. ಸ್ಕಿಲ್ಸ್ ಅನ್ನೋದು, ಈ ಟೈಲರಿಂಗ್ ಅನ್ನೋದು ನೀವೆಷ್ಟೇ ಕಟಿಂಗ್ ಕ್ಲಾಸಲ್ಲಿ ಕಲ್ತೀರಿ, ಫ್ಯಾಷನ್ ಡಿಸೈನಿಂಗಲ್ಲಿ ಕಲ್ತೀರಿ, ನೀವು ಪ್ರತಿದಿನ ಹೊಸದನ್ನು ಕಲಿತ್ರೆ ಮಾತ್ರ ಇಲ್ಲಿ ಡಿಮ್ಯಾಂಡ್. ನೋಡಿ ಫ್ರೆಂಡ್ಸ್, ಗಾರ್ಮೆಂಟ್ಸಿಗೆ ಹೋಗಿ 400 ರೂಪಾಯಿ ದುಡಿಯೋದಕ್ಕಿಂತ ದಿನಕ್ಕೆ 1,000 ರೂಪಾಯಿ ಅಮೌಂಟ್ ಆರಾಮಾಗಿ 3 ಬ್ಲೌಸ್ ಹೊಲಿದ್ರೆ ಬಂದುಬಿಡುತ್ತೆ. ಗಾರ್ಮೆಂಟ್ಸಿಗೆ ಹೋಗಿ 400 ರೂಪಾಯಿಗೆ 8 ಗಂಟೆ ಕೆಲಸ ಮಾಡಬೇಕು. ನಾನು ಹೋಗಿದ್ದೀನಿ ಒಂದು ವಾರ, ಅದಕ್ಕಾಗಿ ನಂಗೆ ಆ ಕಷ್ಟ ಗೊತ್ತು. ಅಲ್ಲಿ ನಾವು ಯಾರ್ದೋ ಕಂಪ್ನಿಗೆ ನಾವು ಉದ್ಧಾರ ಮಾಡ್ತೀವಿ, ನಾವು ಎಫರ್ಟ್ ಹಾಕಿ ಅಂದರೆ ನಮ್ಮ ಕೆಲಸಕ್ಕೆ ನಾವು ಎಫರ್ಟ್ ಹಾಕೋಣ. ಹಾಗಾಗಿ ನಾನು ಹೇಳೋದು ಟೈಮ್ ಡಿಸಿಪ್ಲೀನು ಮತ್ತು ಹಣದ ಡಿಸಿಪ್ಲಿನ್ ಇರಬೇಕು. ನಾನು ಇವತ್ತು ಇದೇ ವಸ್ತುಗಳನ್ನು ತಂದೆ, ಇದೇ ಟೈಲರಿಂಗ್ ಮೆಟೀರಿಯಲ್ಸ್ ಖರ್ಚು ಮಾಡಿದೆ, ಇಷ್ಟೇ ಖರ್ಚು ಮಾಡಿದೆ ಅಂತ ಒಂದು ನೋಟ್ಬುಕ್ಕಲ್ಲಿ ಬರೀರಿ. ನೋಡಿ, ನಂದು ಇಲ್ಲಿ ಫುಲ್ ಒಂದು 4 ರಿಂದ 5 ನೋಟ್ಬುಕ್ಸ್ ನಾನು ಇಟ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ನಮಗೆ ಒಂದು ಏನಕ್ಕೆ ಖರ್ಚು ಮಾಡಿದ್ವಿ, ಏನಕ್ಕೆ ಬಿಟ್ವಿ ಅನ್ನೋದು ನಮಗೆ ದಿನ ಕ್ಲಿಯರಿಟಿ ಗೊತ್ತಾಗ್ತಾ ಬೇಕು. ಹಾಗಾಗಿ ನಾವು ದಿನದಿಂದ ದಿನಕ್ಕೆ ನಾವು ನಮ್ಮನ್ನು ಇಂಪ್ರೂವ್ಮೆಂಟ್ ಮಾಡ್ಕೊತಾ ಹೋಗಬೇಕು. ಈ ರೀತಿ ಮಾಡೋದ್ರಿಂದ ನಿಮಗೆ ಒಂದು ಕೆಲಸದಲ್ಲಿ ಚೆನ್ನಾಗತ್ತೆ. ಮತ್ತು ಟೈಲರಿಂಗ್ ಕೆಲಸದಲ್ಲಿ ಮಾತನ್ನು ಕಡಿಮೆ ಮಾತಾಡಿ, ಕೆಲಸವನ್ನು ಜಾಸ್ತಿ ಮಾತಾಡಿ. ಕಸ್ಟಮರ್ ಬಂದರು ಅಂತ ಅಂದರೆ ನೀವು ಬರೀ ಅವ್ರನ್ನ ಮಾತಾಡಿಸ್ತಾನೆ ಕೂತ್ಕೊಳ್ಳೋದಲ್ಲ, ನಿಮ್ಮ ಕೆಲಸಗಳನ್ನ ನೀವು ಮಾಡ್ತಾ ಹೋಗಿ. ಹಾಗೆ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ಹಾಗೆಯೇ ಫ್ರೆಂಡ್ಸ್, 2 ಹುಂಡಿಗಳನ್ನು ಮಾಡ್ಕೊಳ್ಳಿ. ಲಾಭ ಬಂದಿದ್ದು ಒಂದು ಹುಂಡಿ, ಹಾಗೇನೆ ನೀವು ದಿನ ಅರ್ನಿಂಗ್ಸ್ ಮಾಡೋದ್ರಲ್ಲಿ ತೆಗೀರಿ. ಲಾಭ ಬಂದಿದ್ದನ್ನು ಹಾಗೆ ಇಡಿ. ನೀವೊಂದು ಇಂಪ್ರೂವ್ಮೆಂಟ್ ಆಗ್ತಾ ಬರ್ತೀರಾ. ಮತ್ತು ನೀವು ಕೆಲಸ ಮಾಡಿರೋ ದುಡ್ಡನ್ನು ಅದನ್ನು ಗ್ರೋ ಮಾಡ್ಬೋದು. ಅದು ಮತ್ತು ಸ್ವಲ್ಪ ಎಮರ್ಜೆನ್ಸಿ ಫಂಡಿಗೆ ಅಂತ ಸೇವ್ ಮಾಡಬೇಕು. ನೀವು ಕೆಲಸ ಮಾಡಿರೋ ದುಡ್ಡನ್ನು ನಾನೇನು ಮಾಡಿದೆ ಅಂತಂದರೆ ಫ್ರೆಂಡ್ಸ್, ನಾನು ಸ್ವಲ್ಪ ಲಾಭ ಬಂದಿದ್ದನ್ನು ಬಟ್ಟೆಗೆ ಇನ್ವೆಸ್ಟ್ ಮಾಡಿದೆ. ಜಾತ್ರೆಯಲ್ಲಿ ನಾನು 75,000 ರೂಪಾಯಿ ಬಟ್ಟೆಗೆ ಇನ್ವೆಸ್ಟ್ ಮಾಡಿದೆ. ಆಮೇಲೆ ನಾನು ಆ ದುಡ್ಡಲ್ಲಿ ಮತ್ತೆ ನನಗೀಗ ನಾನು ಬೇರೆ ಕಡೆ ಸಾಲ ಮಾಡಿ ಎಲ್ಲ ಬಟ್ಟೆ ತರೋದಕ್ಕೆ ಹೋಗಲ್ಲ. ನನಗೇನು ಸಂಪಾದನೆಯಲ್ಲಿ ದುಡ್ಡು ಬಂದಿದೆಯೋ ಅಷ್ಟೇ. ಜನಗಳು ನೀವು 4 ಬಂಡ್ಲು ತಂದು ಸುರೀರಿ, ಆದರೆ ಇನ್ನೂ ಹೊಸ ಕಲೆಕ್ಷನ್ ಇದೆಯಾ ಕೇಳ್ತಾರೆ. ಹಾಗೆ ಮಾಡಬೇಡಿ. ನಿಮಗೆ ಹೇಗಿದೆ ಅನುಕೂಲ ನೋಡಿಕೊಂಡು ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಸಾಲ ಮಾಡ್ಕೊಂಡ್ರೆ ಯಾರೂ ಬರೋದಿಲ್ಲ. ಹಾಗಾಗಿ ಅವ್ರು ಹೇಳ್ತಾರೆ, ಅಯ್ಯೋ ಆ ಥರದಿಲ್ವಾ, ಈ ಥರದಿಲ್ವಾ, ಅಂಗಡಿಗಿಂತನೂ ಜಾಸ್ತಿ ಕೇಳ್ತಾರೆ. ನಾವು ಮನೇಲಿ ಎಷ್ಟು ವ್ಯಾಪಾರ ಮಾಡೋದಕ್ಕೆ ಸಾಧ್ಯನೋ ಅಷ್ಟೇ ವ್ಯಾಪಾರ ಮಾಡಿ. ತುಂಬ ಸಾಲ ಎಲ್ಲ ಮಾಡಿಕೊಂಡು ಇದು ಮಾಡ್ಕೊಂಬೇಡಿ. ಹಾಗೆಯೇ ಫ್ರೆಂಡ್ಸ್, ಇನ್ನೂ ನೀವು ಜೀವನದಲ್ಲಿ ಒಂದು ಶ್ರೀಮಂತರಾಗಬೇಕು, ನನಗೆ ಹಣ ಬರಬೇಕು, ಆರೋಗ್ಯ ಚೆನ್ನಾಗಿರಬೇಕು, ನನಗೆ ಕೆಲಸಗಳೆಲ್ಲ ಚೆನ್ನಾಗಾಗಬೇಕು, ನಾನು ಒಂದು ಕೆಲಸ ಜೊತೆಗೆ ಇನ್ನೂ ಹೆಚ್ಚೆಚ್ಚು ಕೆಲಸಗಳು ಮಾಡೋದಕ್ಕೆ ನನಗೆ ಶಕ್ತಿ ಬೇಕು, ಮನಸ್ಸು ಬೇಕು, ಹಾಗೆ ನನ್ನ ಬುದ್ಧಿನೂ ಚುರುಕಾಗಿರಬೇಕು ಅಂತಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಪೋಟ್ಲಿ ಅಂತೇಳಿ ಕೊಡ್ತಾ ಇದ್ದೀನಿ. ಎಲ್ಲರೂ ನೋಡಿದ್ದೀರಾ. ಹಾಗೆಯೇ ಆ ಪೋಟ್ಲಿನ ನೀವು ತಗೊಂಡು ನಿಮ್ಮ ಹತ್ರ ಇಟ್ಕೊಂಡು ನಿಮ್ಮ ಬ್ಲೆಸ್ಸಿಂಗನ್ನು ಅದ್ರ ಹತ್ರ ಹೇಳ್ಕೊಂಡ್ರೆ ನೀವು ದಿನದಿಂದ ದಿನಕ್ಕೆ ಏನಾದರೂ ಒಂದು ಎಕ್ಸ್ಟ್ರಾ ಒಂದು ಕೆಲಸಗಳನ್ನು ಮಾಡಿಬಿಟ್ಟು ಹೆಚ್ಚೆಚ್ಚು ಗ್ರೋ ಆಗ್ತೀರಾ ನಿಮ್ಮ ಬಿಸ್ನೆಸ್ಸಲ್ಲಿ. ಬ್ಯೂಟಿ ಪಾರ್ಲರ್ ಅವ್ರು ಇಟ್ಕೊಬೋದು, ಗಿರಣಿ ಅಂಗಡಿಯವ್ರು ಇಟ್ಕೋಬೋದು, ಹಾಗೆಯೇ ಟೈಲರ್ ಶಾಪ್ ಅವರು ಅಥವಾ ಮನೆಯಲ್ಲಿ ಸಮಸ್ಯೆಗಳಿದ್ರೆ ಇಟ್ಕೊಬೋದು. ಒಂದು ಪೋರ್ಟ್ಲಿನ ಟ್ರೈ ಮಾಡಿ. ಹಾಗೆಯೇ ಫ್ರೆಂಡ್ಸ್, ಹೇಗಂತಂದರೆ ಆದಷ್ಟು ಸ್ಟೇಟಸ್ ಹಾಕೋದನ್ನ ಕಮ್ಮಿ ಮಾಡಿ. ನಿಮ್ಮ ಮನೇಲಿ ಏನಾಗ್ತಿದೆ, ನಿಮ್ಮ ಜೀವನದಲ್ಲಿ ಏನಾಗ್ತಿದೆ, ಸ್ಟೇಟಸ್ನ ವಾಟ್ಸಪ್ ಸ್ಟೇಟಸ್ನ ನೀವು ನಿಮ್ಮ ಒಂದು ವ್ಯಾಪಾರಕ್ಕೆ ಇಟ್ಕೊಳ್ಳಿ. ಈಗ ನೋಡಿ ಫ್ರೆಂಡ್ಸ್, ನನ್ನ ವಾಟ್ಸಪ್ ಸ್ಟೇಟಸಲ್ಲಿ ಯಾವತ್ತೂ 3 ತಿಂಗಳಿಗೋ 4 ತಿಂಗಳೋ ನನ್ನ ಫ್ಯಾಮಿಲಿ ನಾನು
ಫೋಟೋಸ್ ಅಷ್ಟೇ ಅಂದರೆ ಬರ್ತಾ ಇರ್ತಾವೆ ಬಿಟ್ಟರೆ ಅದು ನಾನು ಲಾಗರ್ ಆಗಿರೋದ್ರಿಂದ ಲಾಗ್ ವಿಡಿಯೋ ಮಾಡಬೇಕು ಅಂತ ಅಷ್ಟೇ. ಅದು ಬಿಟ್ಟರೆ ನಾನು ಸುಮ್ಮನೆ ಒಬ್ಬೊಬ್ರು ಹೇಗಂದ್ರೆ, ಯಾಕೆ ನನ್ನ ಹಸ್ಬೆಂಡೇ ಸೋಮವಾರ ಬಂದರೆ ಮಂಜುನಾಥ, ಮಂಗಳವಾರ ಬಂದರೆ ಅಮ್ಮ, ಈ ರೀತಿ ಸ್ಟೇಟಸ್ ಹಾಕೋದಕ್ಕೆ ಅವರು ಹೆಚ್ಚು ಕಡಿಮೆ 1 ಗಂಟೆ ತಗೊಳ್ತಾರೆ. ನನಗೆ ಅನ್ಸುತ್ತೆ ಒಂದೊಂದ್ಸತಿ 1 ಗಂಟೆ ವೇಸ್ಟ್ ಮಾಡ್ತಾರಲ್ಲ, ಇದ್ರ ಬದಲು ಈಗ ನೋಡಿ ನಮಗೆ ವಿಡಿಯೋ ಮಾಡಿ ಎಡಿಟ್ ಮಾಡೋಕ್ಕೆ 1 ಗಂಟೆ ಬೇಕು. ಅಯ್ಯೋ, ಆ 1 ಅವರ್ ಇದ್ದಿದ್ರೆ ನಾನು ಎಡಿಟ್ ಮಾಡಿ ಅಪ್ಲೋಡೇ ಮಾಡಿಬಿಡ್ತಿದ್ನಲ್ಲ ವಿಡಿಯೋನ ಅಂತೇಳಿ ಅವರು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ದಿನಾ ಈಗ ಸೋಮವಾರ ಆದರೆ ಮಂಜುನಾಥ ಸ್ವಾಮಿದೇ ಶೇರ್ ಚಾಟಲ್ಲಿ ವಿಡಿಯೋ ಮಾಡಿ 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 ಅಂದರೆ ತಕ್ಕೊಂಡು ಸೇವ್ ಮಾಡಿಕೊಂಡು ಒಂದು 7-8 ಹಾಕ್ತಾರೆ. ಈಗ ಯಾರೂ ಸಹಿತ ಅಷ್ಟೆಲ್ಲ ನೋಡೋಷ್ಟು ಫ್ರೀನೇ ಇರೋದಿಲ್ಲ, ನನಗೆ ವೇಸ್ಟು ಅನ್ಸುತ್ತೆ. ಆದರೆ ನನ್ನ ಒಂದು ದಿನಚರಿ ಅಂದರೆ ಬೆಳಗ್ಗೆ ಎದ್ದೆ ನನ್ನ ಕೆಲಸ ಏನಿದೆ ಎಲ್ಲ ಮಾಡಿಕೊಂಡೆ ನಾನು ದೇವ್ರ ಪೂಜೆನ ನಮ್ಮ ಮನೆ ದೇವ್ರ ರೂಮಲ್ಲಿ ಮಾಡ್ತೀನಿ, ದೇವ್ರ ಭಕ್ತಿನ ಮಾಡ್ತೀನಿ. ಅವರು ಸ್ಟೇಟಸಲ್ಲಿ ದೇವ್ರ ಭಕ್ತಿನ ಮಾಡ್ತಾರೆ, ಇಷ್ಟೇ ವ್ಯತ್ಯಾಸ. ಆದರೆ ನಾನು ಹೇಳಿ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಆದರೆ ಫ್ರೆಂಡ್ಸ್, ನೀವೆಲ್ಲ ನನ್ನ ಸ್ನೇಹಿತರು, ನಿಮಗೆಲ್ಲ ಹೇಳೋದೇನು ಅಂತಂದರೆ, ನೀವು ವಾಟ್ಸಪ್ಪಲ್ಲಿ ಈಗ ಹೆಂಗಂದರೆ, ನೀವು ವಾಟ್ಸಪ್ಪಲ್ಲಿ ಒಂದು 5ರಿಂದ 7-8 ದೇವ್ರ ನಾಮಗಳು ಫೋಟೋಗಳು ಹಾಕಿದ ತಕ್ಷಣ ನಮ್ಮ ಸ್ಟೇಟಸ್ ನೋಡೋರೆಲ್ಲ ನಮ್ಮನ್ನ ಅಷ್ಟೇ ದೇವ್ರ ಭಕ್ತರು ಅಂತ ಅಂದ್ಕೊಳ್ತಾರೆ. ಇಲ್ಲ, ಅದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡಬೇಡಿ. ನಿಮ್ಮ ಟೈಮನ್ನು ನೀವೊಂದು ಈಗ ನಾವು 1 ಗಂಟೆ ಟೈಮ್ ವೇಸ್ಟ್ ಮಾಡಿದ್ದೀವಿ ಅಂದರೆ ಅದ್ರಲ್ಲಿ ನಮ್ಗೆ ಇಷ್ಟು ಅಮೌಂಟು ಅಂತ ಬರಬೇಕು, ಇಲ್ಲಾಂದರೆ ಅದರಿಂದ ನಮ್ಗೆ ಏನಾದರೂ ಒಂದು ಯೂಸ್ ಆಗಿರಬೇಕು. ಸುಮ್ಮನೆ ಆದರೂ ಬೇರೆ ಸ್ಟೇಟಸ್ ನೋಡೋದು, ಅಯ್ಯೋ ನೋಡಪ್ಪ ಅವಳು ಹಿಂಗದ ಅನ್ನೋ ಬದಲು ನಾವೇ ಏನಾದರೂ ಮಾಡ್ತೀವಿ. ನೀವು ನಿಜವಾಗ್ಲೂ ಹೇಳ್ಬೋದು, ನಾವು ಒಂದು ಸತಿ ಸ್ಟೇಟಸ್ ಹಾಕ್ತೀವಿ, ಅದು ನಾನು ಹಾಕೋದೇನು ಅಂದರೆ ನಾನು ಬಟ್ಟೆ ಸೇಲ್ ಮಾಡ್ತೀನಲ್ಲ ಅದು ಹಾಕ್ತೀನಿ. ಅದು ಮತ್ತೆ ನಾನು ಎಷ್ಟು ಜನ ನೋಡಿದ್ದಾರೆ ಅಂತಲೂ ಸಹಿತ ಮತ್ತೆ ತಿರುಗಿ ಚೆಕ್ ಮಾಡೋಕೆ ಹೋಗಲ್ಲ. ನೋಡಿದವರು, ಇಂಟ್ರೆಸ್ಟ್ ಇರೋರು, ಬಟ್ಟೆ ತಗೊಳ್ಳೋರು ನನಗೆ ಮೆಸೇಜ್ ಮಾಡ್ತಾರೆ, ನಾನು ಅದಕ್ಕೆ ಪಟ್ಟ ರಿಪ್ಲೈ ಮಾಡ್ತೀನಿ. ನನಗೆ ಬಟ್ಟೆ ಬೇಕು ಅಂತ ಹೇಳಿ ಮೆಸೇಜ್ ಮಾಡೋರಿಗೆ ಪಟ್ಟ ರಿಪ್ಲೈ ಮಾಡ್ತೀನಿ, ಯಾಕಂದರೆ ಅದು ನನ್ನ ಬಿಸ್ನೆಸ್ಸು. ಹಾಗೆ ನನಗೆ ಪೋಟ್ಲಿ ಬೇಕು ಅಂತೇಳಿ ಕಾಲ್ ಮಾಡೋರು ಪಟ್ಟ ನಮ್ಮ ಮಾತಾಡಿ ಅವರಿಗೆ ಏನು ಬೇಕು ಇನ್ಫಾರ್ಮೇಷನ್ ಕೊಟ್ಟು ಬರ್ಕೊಳ್ತೀನಿ. ಯೂಟ್ಯೂಬಲ್ಲಿ ನನಗೆ ಮೆಸೇಜ್ ಮಾಡಿದವ್ರಿಗೆ ಪಟ್ಟ ಆನ್ಸರ್ ಮಾಡ್ತೀನಿ. ಒಬ್ರು ಇಬ್ಬರದು ಮಿಸ್ ಆಗ್ಬೋದು, ಯಾಕಂದರೆ ಅವೆಲ್ಲ ನಮ್ಮ ಅರ್ನಿಂಗ್ಸನ್ನು ಕೊಡುವಂತಹ ಮೂಲಗಳು. ಅವನ್ನ ನಮ್ಮ ಜಾಸ್ತಿ ಮಾಡಬೇಕು. ಸುಮ್ಮನೆ ಸ್ಟೇಟಸ್ ಹಾಕೋದು, ಇನ್ಸ್ಟಾಗ್ರಾಮಲ್ಲಿ ತುಂಬ ರೀಲ್ಸ್ ಮಾಡೋದು. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿ ಅದ್ರಲ್ಲಿ ತುಂಬ ರೀಲ್ಸ್ ಮಾಡಿದವಾಗ ಎಷ್ಟೊಂದು ಟೈಮ್ ವೇಸ್ಟ್ ಆಗುತ್ತೆ. ಅದನ್ನೇ ನೀವು ಯೂಟ್ಯೂಬಿಗೆ ಹಾಕಿ ಸ್ವಲ್ಪ ಪ್ರೆಸರ್, ಆವಾಗ ಎಷ್ಟು ಸಂಪಾದನೆ ಮಾಡ್ತೀರಿ. ಯೂಟ್ಯೂಬ್ ಚಾನಲ್ ಶುರು ಮಾಡೋದು ತುಂಬ ಈಸಿ. ಯೂಟ್ಯೂಬ್ ಚಾನಲ್ ಮಾಡಿ ಹಾಗೆ ಆಗಲ್ಲ ಅಂತಂದರೆ ಟೈಲರಿಂಗಲ್ಲೇ ಇನ್ನೂ ಏನಾದರೂ ಬೇರೆ ಬೇರೆ ಆ್ಯಡ್ ಮಾಡಿಕೊಂಡು ಕೆಲಸ ಮಾಡಿ. ಈಗ ನೋಡಿ ಫ್ರೆಂಡ್ಸ್, ಶಾರ್ಟ್ ಟಾಪ್ ಅಂತ ಬಂದಿದೆ. ನೀವೇ ಬಟ್ಟೆಗಳಂತ ಅಂದ್ಬಿಟ್ಟು ಶಾರ್ಟ್ ಟಾಪನ್ನು ಈಗ ಸೀಸನ್ ಇಲ್ಲ ಅಂದರೆ ಹೊಲಿದ್ಬಿಟ್ಟು ಅದನ್ನ ಸಮೇತನೂ ಕೊಡ್ಬೋದು, ಸೇಲ್ ಮಾಡ್ಬೋದು. ಇಷ್ಟೆಲ್ಲ ಅರ್ನಿಂಗ್ಸ್ ಮಾಡೋದಕ್ಕೆ ಒಂದು ಮೂಲಗಳಿದೆ, ಅದನ್ನು ನಾವು ಕಂಡುಹಿಡ್ಕೊಳ್ಳಲ್ಲ. ಅದು ಬಿಟ್ಕೊಂಡು ಅವಳೆಷ್ಟು ಮಾಡಿದ್ಲು, ಇವಳೆಷ್ಟು ಮಾಡಿದ್ಲು, ಅವರೆಷ್ಟು ಮಾಡಿದ್ಲು, ಇಷ್ಟನ್ನೇ ನೋಡಿಕೊಂಡು ನಾವು ಇನ್ನೂ ಸಹಿತ ಜೀವನದಲ್ಲಿ 1 ರೂಪಾಯಿ ದುಡ್ಡು ಮಾಡದೆ ಹಾಗೆ ಕೂತಿದ್ದೀವಿ. ಹಾಗಾಗಿ ಜೀವನದಲ್ಲಿ ದುಡ್ಡು ಮಾಡಬೇಕು ಅಂತಂದರೆ ನಾನು ಇವತ್ತು ಹೇಳಿರೋಂಥ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡಿ. ನಿಮಗೆ ಜನರ ಕಣ್ದೃಷ್ಟಿ ಬಿದ್ದಿದೆ, ನೀವು ಕೆಲಸ ಮಾಡೋದ್ರಲ್ಲಿ ಡಲ್ ಆಗ್ತಿದ್ದೀರಾ, ಯಾಕೋ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ ಅಂದರೆ ನಾನು ಕೊಡುವಂತಹ ಪೋಟ್ಲಿನ ತಗೊಳ್ಳಿ. ಇನ್ನು ಸ್ವಲ್ಪ ದಿವಸದಲ್ಲೇ ನಿಮಗೆ ಅದು ರಿವೀಲ್ ಎಲ್ಲ ಬರ್ತಾ ಹೋಗುತ್ತೆ. ನನಗೆ ಇವತ್ತು ಒಬ್ಬರು ಹೇಳಿದ್ರು, ಆದರೆ ನಾನು ಏನು ಹೇಳಕ್ಕೆ ಹೋಗಲ್ಲ. ಆ ರಿವೀಲು ಅವರ ವಿಡಿಯೋದಲ್ಲಿ ನೋಡಿ ನೀವು ತಿಳ್ಕೊಳ್ಳಂತ್ರಿ. ಯಾಕಂದರೆ ಪೋಟ್ಲಿ ಕೊಟ್ಟಂಥವ್ರಿಗೆ ಎಲ್ಲ ಏನು ಅನಿಸಿದೆ ಅಂತ ಹೇಳ್ಬಿಟ್ಟು. ಹಾಗೇನೆ ಫ್ರೆಂಡ್ಸ್, ಪೋಟ್ಲಿಗೆ ಲಕ್ಷ್ಮಿಗೆ ಆಕರ್ಷಣೆ ಆಗುವಂಥ ವಸ್ತುಗಳನ್ನು ಹಾಕ್ಬಿಟ್ಟು ಮಾಡಿರುತ್ತದೆ. ಆರೋಗ್ಯ ಸಮಸ್ಯೆ, ದುಡ್ಡಿನ ಸಮಸ್ಯೆ, ಹಾಗೆ ನಿಮಗೆ ಕೆಲಸದ ಮೇಲೆ ಇಂಟ್ರೆಸ್ಟು, ಇನ್ನೂ ಏನು ಕಸ್ಟಮರ್ ಬಂದು ಕಿರಿಕಿರಿ ಪದೇ ಮಾಡ್ತಾ ಇರ್ತೀವಿ, ಎಲ್ಲದೂ ಹೋಗಿ ನಿವಾರಣೆ ಆಗುತ್ತೆ. ಪೋಟ್ಲಿನ ತಗೊಳ್ಳಿ ಅಂತ ಹೇಳ್ತಾ, ಬೇಗ ಬೇಗ ಶ್ರೀಮಂತರ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.